ಗ್ಯಾರಂಟಿಗಳೇ ಜೀವಾಳ ಅಂತ ಹೇಳ್ತಿದ್ರಿ. ನಿನ್ನೆ ರಾತ್ರಿ ನಡೆದಂತಹ CLP ಸಭೆಯಲ್ಲಿ ಗ್ಯಾರಂಟಿಗಳಿಂದ ನಾವು ಸಕ್ಸಸ್ ಆಗೋದಿಲ್ಲ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗಿರೋದು ನಿಜಾನ? ಇಲ್ಲ, ಇದು ಗ್ಯಾರಂಟಿ 5 ಗ್ಯಾರಂಟಿಗಳಿಂದ ನಾವು ಸಕ್ಸಸ್ ಆಗೋದಿಲ್ಲ ಅನ್ನೋದು ಯಾರು ಮಾತಾಡಿಲ್ಲ. ಗ್ಯಾರಂಟಿಗಳು ಓಕೆ, ಸಾಮಾನ್ಯ ಜನ ಬಡವರಿಗೆ ಬೇಕಾದಂತದ್ದು ಕಾರ್ಯಕ್ರಮ ಫಸ್ಟ್ ದೇಶದಲ್ಲಿ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಸರ್ಕಾರ ಕೊಟ್ಟದ್ದು. ಅದು ಸ್ವಾಗತ ಮಾಡಿದ್ವಿ ನಾವು. ಇನ್ನು 2.5 ವರ್ಷ ಡೆವಲಪ್ಮೆಂಟ್ಗೆ ಒತ್ತು ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಹಾಗಾದ್ರೆ ಗ್ಯಾರಂಟಿಗಳು ಸಬಲರಿಗೂ ಕೂಡ ಹೋಗ್ತಾ ಇದಾವೆ, ಅದನ್ನ ಫಿಲ್ಟರ್ ಮಾಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತದೆ. ಅಲ್ಲ, ಗ್ಯಾರಂಟಿಗಳು ಕೊಡಂತ ಉದ್ದೇಶ ಏನು? ಸಾಮಾನ್ಯ ಜನ ಬಡವ್ರಿಗೆ ತಲುಪ ಕೊಡಬೇಕು ಅಂತೇಳಿ. ಅದು ಬೇಕಾಗಿರೋದು ಸಾಮಾನ್ಯ ಜನ ಬಡವ್ರಿಗೆ ಬೇಕಾಗಿರೋದು. ಆದ್ರೆ ಅದು ಬಿಟ್ಟು ಬೇರೆ ಜನ ಯಾರು ತಗೊಂತಿದ್ರೆ ಅದು ಫಿಲ್ಟರ್ ಆಗ್ಲಿ ಅಂತ ಹೇಳಿದ್ವಿ ನಾವು. ನಂಜೇಗೌಡ್ರೆ, ನೀವು ಈಗ 2.5 ವರ್ಷ ಕಂಪ್ಲೀಟ್ ಆಯ್ತು. ನೀವು ಮಾಡಿರುವ ನಿಮ್ಮ ಕ್ಷೇತ್ರದಲ್ಲಿ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಎಲ್ಲ ಬಿಡುಗಡೆ ಆಗಿದೆಯಾ? ಇಲ್ಲ, ಆಗಿದೆ, ಇಲ್ಲ ಅಂತಿಲ್ಲ. ಅದು ಆದಷ್ಟು ಫಾಸ್ಟ್ ಆಗಿ ಸ್ವಲ್ಪ ಇಂಪ್ಲಿಮೆಂಟ್ ಆಗ್ಲಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಥ್ಯಾಂಕ್ ಯು. ಈಗ ಸಚಿವರಾದಂತ ಜಮೀರ್ ಅಹಮದ್ ಸರ್, ರಾತ್ರಿ CLP ಸಭೆ ಬಹಳ ಸುಗಮವಾಗಿ ನಡೀತದೆ ಸರ್? ಚೆನ್ನಾಗಿ ನಡೀತಿಲ್ಲ, ಆರಾಮಾಗಿ 3 ಗಂಟೆ ಅಷ್ಟು ನಡೀತು, ಆರಾಮಾಗಿ ನಡೀತು, ಏನು ಸಮಸ್ಯೆ ಇಲ್ಲ ಸರ್. ಗ್ಯಾರಂಟಿಗಳ ಬಗ್ಗೆ ಏನೋ ಚರ್ಚೆ ಆಯ್ತು ಅಂತ? ಇಲ್ಲ, ಯಾರು ಹೇಳಿದ್ದು? ಗ್ಯಾರಂಟಿಗಳ ಬಗ್ಗೆ ಏನೇನು ಚರ್ಚೆ ಆಗಲಿಲ್ಲ, ಏನೇನು ಚರ್ಚೆ ಆಗಿಲ್ಲ. ಇಲ್ಲ, ಆ ಥರ ಯಾವುದು MLAಗಳು ಯಾರು ಚರ್ಚೆ ಮಾಡಿಲ್ಲಲ್ಲ, ಆ ಥರ ಯಾವ್ದು ಆಗಲಿಲ್ಲ. ಇಲ್ಲ, ಯಾರಿಲ್ಲ. ಇಲ್ಲಪ್ಪ, ನಾನು ಅಲ್ಲಿ ಕೊನೆಯವರೆಗೂ ನಾನಿದ್ದೆ. ಗ್ಯಾರಂಟಿ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಭಾಳ MLAಗಳು ನಮ್ಮ ಮಾಲೂರು ನಂಜೇಗೌಡರು ಹೇಳಿದ್ರು, ಇಲ್ಲ ಸರ್ ಗ್ಯಾರಂಟಿಗಳು ಕೊಟ್ಟಿದ್ದು ಭಾಳ ಅನುಕೂಲ ಇದೆ, ಜನಗಳು ಭಾಳ ಇಷ್ಟಪಡ್ತವ್ರೆ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ಸಬಲರಿಗೆ ಹೋಗ್ಬೇಕು, ಆದ್ರೆ ಸಬಲರಿಗೆ ಹೋಗ್ತಾ ಇದೆ, ಅದು ತಪ್ಪು. ಆ ಬಗ್ಗೆ ಏನೇನೋ ಒಬ್ಬ MLC ಏನೋ ಮಾತಾಡಿದ್ರು. ಗ್ಯಾರಂಟಿ ಕೊಟ್ಟಿದ್ದು ಒಳ್ಳೇದಾಯ್ತು, ಜನಗಳು ಭಾಳ ಖುಷಿ ಪಡ್ತಾವ್ರೆ, ಗ್ಯಾರಂಟಿದಿಂದ ನಮ್ಮ ಪಕ್ಷಕ್ಕೆ ಒಳ್ಳೇದೈತೆ ಅಂತಾನೆ ಹೇಳಿದ್ದಾರೆ. ಯಾರು ಗ್ಯಾರಂಟಿ ವಿರೋಧ ಯಾರು ಮಾತಾಡಿಲ್ಲ. ಇಲ್ಲ, ಅದೆಲ್ಲ ಏನೇನು ಚರ್ಚೆ ಆಗಿಲ್ಲ. ಬರಿತಾ ಇದ್ದೀರಾ, ಅದನ್ನ ಬರ್ಕೊಂಡು ಹೋಗ್ತಾ ಇರಿ. ವರದಿಗಳು ಬಂದ್ರೆ ನಾನು ಮುಂದೆ ನಿಂತಿರ್ತೀನಿ, ನಿಮ್ ಇಷ್ಟ ಬಂದಿದ್ದು ಬರ್ಕೊಳ್ಳಿ. ಇಟ್ಸ್ ಎ ಪ್ಯಾಕೇಜ್, ಏನ್ ಬೇಕಾದ್ರೂ ಬರ್ಕೊಳ್ಳಿ. ನೋ ಏನ್ ಬೇಕಾದ್ರೂ ಬರ್ಕೊಳ್ಳಿ. ಐ ಆಮ್ ದೇರ್ ಇನ್ ಫ್ರಂಟ್ ಆಫ್ ಯು. ಇಲ್ಲ, ನೀವೇ ನಿಮ್ಮ ಮನಸ್ಸಿಗೆ ಬಂದಿದ್ದು ನೀವು ಬರ್ಕೊಳ್ಳಿ, ನಾನು ನಿಮ್ಮ ಮುಂದೆ ಇದ್ದೀನಿ. ಇಲ್ಲ, ಕಪೋಲ ಕಲ್ಪಿತ ವಿಚಾರಗಳನ್ನ ನೀವು ಮಾಧ್ಯಮದಲ್ಲಿ ಬಿಂಬಿಸಿದ್ರೆ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದು ಬರ್ಕೊಳ್ಳಿ. ಇಟ್ಸ್ ಎ ಪ್ಯಾಕೇಜ್. ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ ಸರ್. ನಿನ್ನೆ ರಾತ್ರಿ CLP ಸಭೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಶಾಸಕರು ಚರ್ಚೆ ಮಾಡಿದ್ದಾರೆ ಸರ್. ಗ್ಯಾರಂಟಿಗಳಿಗೆ ಫಿಲ್ಟರ್ ಹಾಕಬೇಕು, ಗ್ಯಾರಂಟಿಗಳು ಬೇಕಾ ಬೇಡವಾ ಅನ್ನೋದು ತೀರ್ಮಾನ ಮಾಡಿ ಅನ್ನುವಂಥ ಅಭಿಪ್ರಾಯಗಳನ್ನು ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಸರ್. ಕಾಂಗ್ರೆಸ್ ಶಾಸಕರ ಮನಸ್ಥಿತಿ ಗ್ಯಾರಂಟಿಗಳ ವಿರುದ್ಧವಾಗಿದೆ. ಇದು ಇವತ್ತಲ್ಲ, ಪ್ರತಿ ಸಂದರ್ಭದಲ್ಲೂ ಕೂಡ ಗ್ಯಾರಂಟಿಗಳು ನಿಲ್ಲಿಸಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಈ ರೀತಿ ಅವಿಶ್ವಾಸ ಅವ್ರಿಗೆ ಇದ್ದಾಗಲೂ ಕೂಡ ಇದನ್ನು ಸರ್ಕಾರ ನಾವೇನು ವೋಟ್ ಬ್ಯಾಂಕ್ಗಾಗಿ ಕಮಿಟ್ ಮಾಡ್ಕೊಂಡಿದ್ದೀವಿ ಮಾಡಬೇಕು ಅನ್ನೋದಕ್ಕೆ ಹೊರಟಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಹಾಹಾಕಾರ ಯಾಕಿದೆ? ಇವರು ತಪ್ಪು ಹೆಜ್ಜೆಗಳಿಂದ ಇದೆ. ಅದಕ್ಕಾಗಿ ಇವತ್ತು ನಾವು ಬೆಳಗಾವಿಯಲ್ಲಿ ಬಂದಿದ್ದೇವೆ. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು, ಚರ್ಚೆಗೆ ಅವಕಾಶ ಇಲ್ಲ. ಆದರೂ ಒತ್ತಾಯದ ಮೇಲೆ ವಿರೋಧ ಪಕ್ಷಗಳು ಚರ್ಚೆ ಮಾಡ್ತಕ್ಕಂಥದ್ದು ನನಗನ್ನಿಸ್ತದೆ. ಕೆಲವರು ಏನಂತ ಇದೇ ಪ್ರಾಂತ್ಯದವರಾಗಿದ್ದರೂ ಕೂಡ ಅವರ ಸಮಸ್ಯೆಗಳನ್ನು ಹೇಳೋದ್ರ ಬದಲು, ಅದನ್ನು ಒತ್ತಾಯ ಮಾಡೋದ್ರ ಬದಲು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಅಂತ ಕೇಳುವಂಥ ಮನಸ್ಥಿತಿಯಲ್ಲಿ ಈ ಕಾಂಗ್ರೆಸ್ನವರು ಇದ್ದಾರೆ. ವಿರೋಧ ಪಕ್ಷಗಳು ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅಂದರೆ ಅವರು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಅಂತಾರೆ. ಇದು ಕಾಂಗ್ರೆಸ್ಸಿನ ಮನಸ್ಥಿತಿ. ಗ್ಯಾರಂಟಿಗಳು ಕೆಲವು ಬಡವರಿಗೆ ಅನುಕೂಲ ಇದೆ, ಆ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡಿ. ಈಗ ಅವರಲ್ಲೇ ಪ್ರಾರಂಭ ಆಗಿದೆ. ಇದು ಎಂತ ವಿಪರ್ಯಾಸ ಅನ್ನೋದನ್ನ ಆ ಮುಖಂಡತ್ವ ಅರ್ಥ ಮಾಡಿ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಸಿಕ್ತಿಲ್ಲ ಅನ್ನುವಂತಹ ಅಭಿಪ್ರಾಯಗಳನ್ನು ಕೂಡ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗಿದೆ. ನೋಡಿ, ಭ್ರಷ್ಟಾಚಾರದಲ್ಲಿ ಇವತ್ತು ನಂಬರ್ 1 ಅಂತಲ್ಲಿ ಆರ್ಥಿಕ ಸಲಹೆಗಾರರೇ ಹೇಳಿದ್ದಾರೆ. ವರದಿಗಳು ಬೇರೆ ಬೇರೆ ಏನೇ ಇರಲಿ, ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನೋದರ ಬಗ್ಗೆ ಚಿಂತೆ ಇಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಚಿಂತೆ ಮಾಡಬೇಕು ಅವರು, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೇನು 2.5 ವರ್ಷ ಮುಗಿದೋಗಿದೆ.
ಕೇವಲ ಇನ್ನು 2.5 ವರ್ಷ ಇದೆ. ನಮ್ಮ ಆಶ್ವಾಸನೆಗಳು ಏನಾದವು, ಈ ರಾಜ್ಯಕ್ಕೆ ನಮ್ಮ ಕೊಡುಗೆ ಏನಿದೆ ಯೋಚನೆ ಮಾಡಬೇಕು. ಸರ್, ಈಗ CLP ಸಭೆಯಲ್ಲಿ ಇವೆಲ್ಲ ಚರ್ಚೆ ಆಗಿದ್ರಿಂದ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿಗೆ ಮತ್ತೆ JDSಗೆ ದೊಡ್ಡ ಅಸ್ತ್ರಗಳನ್ನ ಅವರೇ ಕೊಟ್ಟರು. ಇದನ್ನ ಎಷ್ಟರ ಮಟ್ಟಿಗೆ ವಿಧಾನ ಪರಿಷತ್ ಮತ್ತೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ನೋಡಿ, ಅವ್ರ ಅಸ್ತ್ರ ಕೊಡ್ತಾರೆ ಬಿಡ್ತಾರೆ ಪ್ರಶ್ನೆ ಇಲ್ಲ. ಅವ್ರ ಅಸ್ತ್ರ ನಮಗೇನು ಕೊಡಬೇಕಾಗಲ್ಲ, ನಮ್ಮಲ್ಲೂ ಅಸ್ತ್ರಗಳಿವೆ. ನಾವು ಶಕ್ತಿ ಮೀರಿ ಜನಪರವಾದ ವಿಚಾರಗಳಿಗೆ ನಾವು ಶಕ್ತಿ ಮೀರಿ ನಾವು ಹೋರಾಟ ಮಾಡ್ತೇವೆ, ನಮ್ಮ ಶ್ರಮವನ್ನು ಹಾಕ್ತೇವೆ, ಅದರಲ್ಲಿ ಅನುಮಾನ ಬೇಕಾಗಿಲ್ಲ. ಸೊ ಅವ್ರು ಹೇಳಿದ್ರು ಹೇಳದೇ ಇದ್ರು ನಾವು ಹೇಳಿದ್ದೆಲ್ಲವೂ ನಿಜ ಆಗ್ತಾ ಇದೆ. ನೀವು ಲೋಟಿ ಮಾಡಿದ್ದು ಒಂದೊಂದರಲ್ಲಿ ಸಿಕ್ಕಾಕೊಳ್ತಾ ಇದ್ದೀರಿ. ನೋಡಿ, ವೋಟ್ ಚೋರಿ ಅಂತಿದ್ರಿ, ಇವತ್ತು ಎಲ್ಲಾಗಿದೆ? ಮುಖ್ಯಮಂತ್ರಿಗಳಿಗೆ ನೋಟಿಸ್ ಬಂದಿದೆ, ವೋಟ್ ಚೋರಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ವೋಟ್ ಚೋರಿ ನೋಟಿಸ್ ಬಂದಿದೆ. ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಜೈಲುಗಳ ಕಡೆನೇ ಮುಖ ಮಾಡಿ ನಿಂತಿದ್ದಾರೆ ಅಲ್ವೇ? ಈ ಎಲ್ಲ ಇದನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಮ್ಮ ಹೋರಾಟ ಮಾಡ್ತೇವೆ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ಒಂದು ಮಾತು. ಕ್ಯಾಮರಾಮನ್ ಯುವರಾಜ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.